ನಿಮ್ಮ ಮೊಬೈಲ್ ಅಲ್ಲಿ 1.5 GB ಡೈಲಿ ಡಾಟಾ ಬೇಗನೆ ಖಾಲಿ ಆಗ್ತಿದೆಯಾ? ನೀವು ಮೊಬೈಲ್ ನ ಯೂಸ್ ಮಾಡಿಲ್ಲ ಅಂದ್ರೂ ಆಟೋಮೆಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಖಾಲಿಯಾಗಿ ಈ ರೀತಿಯಾಗಿ ಅಲರ್ಟ್ ಮೆಸೇಜ್ ಬರ್ತಿದೆಯಾ ಡಾಟಾ ಖಾಲಿ ಆಗಿದೆ ಅಂತ? ಹಾಗಾದ್ರೆ ನಿಮ್ಮ ಫೋನ್ ಅಲ್ಲಿ ರಾಂಗ್ ಸೆಟ್ಟಿಂಗ್ ಆಗಿರುತ್ತೆ. ರಾಂಗ್ ಸೆಟ್ಟಿಂಗ್ ನಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಾಟಾ ಖಾಲಿ ಆಗ್ತಿರುತ್ತೆ, ನಿಮಗೆ ಗೊತ್ತೇ ಆಗಲ್ಲ. ನೀವು ಮೊಬೈಲ್ ಅನ್ನ ಓಪನ್ ಮಾಡಿಲ್ಲ ಅಂದ್ರೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಖಾಲಿ ಆಗ್ತಿರುತ್ತೆ. ನಿಮ್ಮ ಡೈಲಿ ಡಾಟಾ ಏನಿರುತ್ತೆ ಅದು ಖಾಲಿ ಆಗ್ತಿರುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ 4 ಸೆಟ್ಟಿಂಗ್ ಮಾಡಬೇಕು. 4ರಲ್ಲಿ 2 ಆನ್ ಮಾಡಬೇಕು, 2 ಆಫ್ ಮಾಡಬೇಕು. ಇದನ್ನ ಮಾಡಿದ್ದೇ ಹೋದಾದ್ರೆ ನಿಮ್ಮ ಮೊಬೈಲ್ ಡಾಟಾ ಬೆಳಗ್ಗೆಯಿಂದ ರಾತ್ರಿ ತನಕ ಬರುತ್ತೆ. ನೀವು ಹೆಂಗೆ ಯೂಸ್ ಮಾಡಿದ್ರು ಕೂಡ. ಸೊ ನೀವು ಜಿಯೋ ಯೂಸ್ ಮಾಡಿ, ಏರ್ಟೆಲ್ ಯೂಸ್ ಮಾಡಿ, ಯಾವ್ದು ಯೂಸ್ ಮಾಡಿ, ಇದನ್ನ ಮಾಡಿದ್ರೆ ಸಾಕು, ನಿಮ್ಗೆ ರಾತ್ರಿ ತನಕ ನಿಮ್ಗೆ ಡಾಟಾ ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ಮೊದಲೇದಾಗಿ ನಿಮ್ಮ ಫೋನ್ ಅಲ್ಲಿ ನೀವು ಸೆಟ್ಟಿಂಗ್ ಹೋಗ್ಬೇಕಾಗುತ್ತೆ. ಇದು ನಿಮ್ಮ ಫೋನ್ ಯಾವುದೇ ಇರ್ಬೋದು, ಯಾವುದೇ ಕಂಪನಿ ಫೋನ್ ಇರ್ಬೋದು, ಇದು ನಿಮ್ಗೆ ವರ್ಕ್ ಆಗುತ್ತೆ. ಈ ಸೆಟ್ಟಿಂಗ್ ಎಲ್ಲವೂ ಸಿಗುತ್ತೆ. ನಾನು ಏನ್ ತಿಳಿಸ್ಕೊಡ್ತೀನಿ, ಈ 4 ಸೆಟ್ಟಿಂಗ್ ನಿಮ್ಗೆ ಫೋನ್ ಅಲ್ಲಿ ಸಿಗುತ್ತೆ. ಸೊ ನಿಮ್ಮ ಫೋನ್ ಯಾವುದೇ ಇದ್ರೂ ಕೂಡ ಇದು ವರ್ಕ್ ಆಗುತ್ತೆ. ಹಾಗಾಗಿ ನೀವು ಮೊದಲೇದಾಗಿ ಇಲ್ಲಿ ಸೆಟ್ಟಿಂಗ್ ಹೋಗ್ಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನಿಮ್ಗೆ ಇದರಲ್ಲಿ 4 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ 2 ಆನ್ ಮಾಡಬೇಕು, 2 ಆಫ್ ಮಾಡಬೇಕು. ಅದರಲ್ಲಿ 3 ಮತ್ತು 4ನೇ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟ್. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. 4ರಲ್ಲಿ 4 ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಮೊದಲೇ ಸೆಟ್ಟಿಂಗ್ ಅಲ್ಲಿ ನೀವು ಇಲ್ಲಿ ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ನೀವು ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡಿದ್ರೆ ಆಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಆಪ್ಸ್ ಅಂತ ಬರುತ್ತೆ ನೋಡಬಹುದು, ಆಪ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಸರ್ಚ್ ಬಾರ್ ನಲ್ಲಿ ಇಲ್ಲಿ ನೀವು ಆಪ್ಸ್ ಅಂತ ಸರ್ಚ್ ಮಾಡಿದ್ರೆ ಕೂಡ ನಿಮ್ಗೆ ಸಿಗುತ್ತೆ. ಎಲ್ಲ ಕಂಪನಿ ಫೋನ್ ಸಿಗುತ್ತೆ, ಡೋಂಟ್ ವರಿ. ಇಲ್ಲಿ ಆಪ್ಸ್ ಅಂತ ಸಿಗುತ್ತೆ, ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ಇಲ್ಲಿ ಆಪ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಕೆಲವು ಫೋನಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ. ಸೊ ನನ್ನ ಫೋನಲ್ಲಿ ಅಪ್ಲಿಕೇಶನ್ ಆಪ್ ಮ್ಯಾನೇಜ್ಮೆಂಟ್ ಅಂತ ಬಂದಿದೆ. ನಿಮ್ಮ ಫೋನಲ್ಲಿ ಇರುವಂತ ಎಲ್ಲ ಅಪ್ಲಿಕೇಶನ್ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ್ದೆಲ್ಲ ಅಪ್ಲಿಕೇಶನ್ ನೀವು ಜಾಸ್ತಿಯಾಗಿ ಯೂಸ್ ಮಾಡ್ತೀರಿ ಅದರ ಡಾಟಾವನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಸೊ ನಾವು ಎಷ್ಟೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀವಿ. ಸೊ ಅದನ್ನು ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಲೋಸ್ ಮಾಡಿದ್ರು ಕೂಡ ಅದು ಹಿಡನ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಾಟಾವನ್ನ ಕನ್ಸ್ಯೂಮ್ ಮಾಡ್ತಿರುತ್ತೆ. ಹಾಗಾಗಿ ಸೊ ಕೆಲವೊಮ್ಮೆ ಏನ್ ಮಾಡ್ತೀವಿ, ಮೊಬೈಲ್ ನ ಡಾಟಾ ಆನ್ ಮಾಡಿ ಲಾಕ್ ಮಾಡಿ ಹೋಗ್ತೀವಿ, ಬಟ್ ಡಾಟಾ ಖಾಲಿ ಆಗ್ತಿರುತ್ತೆ. ಯಾಕಂತ ಹೇಳಿದ್ರೆ ನೀವು ಯೂಸ್ ಮಾಡ್ತಿರುವಂತ ಅಪ್ಲಿಕೇಶನ್ ಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ ಡಾಟಾವನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ಹಾಗಾಗಿ ನೀವು ಬ್ಯಾಕ್ ಗ್ರೌಂಡ್ ಡಾಟಾವನ್ನ ಆಫ್ ಮಾಡಬೇಕು ಮೊದಲೇ ಸೆಟ್ಟಿಂಗ್ ಅಲ್ಲಿ. ಅದನ್ನ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಯಾವ್ದೆಲ್ಲ ಅಪ್ಲಿಕೇಶನ್ ಗಳಿಗೆ ಬ್ಯಾಕ್ ಗ್ರೌಂಡ್ ಡಾಟಾ ಬೇಕಾಗಿಲ್ಲ, ಉದಾಹರಣೆಗೆ ನೀವು ಈಗ ಹೆಚ್ಚಾಗಿ ಯಾವ್ದು ಯೂಸ್ ಮಾಡ್ತೀರಿ, ಉದಾಹರಣೆಗೆ ಕ್ರೋಮ್ ಬ್ರೌಸರ್ ಜಾಸ್ತಿ ಯೂಸ್ ಮಾಡ್ತಿದ್ರೆ ಸಿಂಪಲ್ ಆಗಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ಡಾಟಾ ಯೂಸೇಜ್ ಅಂತ ಇದೆ. ಸೊ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಫೋನ್ ಸಿಗುತ್ತೆ. ಸೆಟ್ಟಿಂಗ್ ಆಚೆ ಇರಬಹುದು, ಬಟ್ ನಿಮಗೆ ಎಲ್ಲ ಫೋನ್ ಈ ಸೆಟ್ಟಿಂಗ್ ಸಿಗುತ್ತೆ. ಇಲ್ಲಿ ನೋಡಬಹುದು ಬ್ಯಾಕ್ ಗ್ರೌಂಡ್ ಡಾಟಾ ಇಲ್ಲಿ ಆನ್ ಇದೆ. ಸಿಂಪಲ್ ಆಗಿ ಇದನ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ಸೊ ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬ್ಯಾಕ್ ಗ್ರೌಂಡ್ ಅಲ್ಲಿ 1 MB ಕೂಡ ಡಾಟಾವನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಯಾವಾಗ ಕ್ರೋಮ್ ಬ್ರೌಸರ್ ನೀವು ಓಪನ್ ಮಾಡ್ತೀರಿ ಅವಾಗ ಮಾತ್ರ ಆಕ್ಸೆಸ್ ಆಗುತ್ತೆ, ಡಾಟಾ ಯೂಸ್ ಆಗುತ್ತೆ, ಇಲ್ಲಾಂದ್ರೆ ಯೂಸ್ ಆಗಲ್ಲ. ಸೊ ಇದರಿಂದ ನಿಮ್ಮ ಡಾಟಾ ಸೇವ್ ಆಗುತ್ತೆ. ಇದನ್ನ ಕ್ರೋಮ್ ಬ್ರೌಸರ್ ಅಂತಲ್ಲ, ಯಾವ್ದೆಲ್ಲ ಅಪ್ಲಿಕೇಶನ್ ಜಾಸ್ತಿ ಯೂಸ್ ಮಾಡ್ತೀರಿ ಎಲ್ಲ ಅಪ್ಲಿಕೇಶನ್ ಗಳಿಗೆ ಮಾಡಿ. ಬಟ್ ನೀವು ಇಲ್ಲಿ ವಾಟ್ಸ್ಆಪ್ ಇಂತ ಇಂಪಾರ್ಟೆಂಟ್ ಮೆಸೇಜಿಂಗ್ ಅಪ್ಲಿಕೇಶನ್ ಮಾಡಬೇಡಿ, ರಿಮೈನಿಂಗ್ ಎಲ್ಲ ಅಪ್ಲಿಕೇಶನ್ ಮಾಡಿ. ಇದು ಒಂದೇ ಸೆಟ್ಟಿಂಗು. ಇನ್ನ 2, 3, 4 ಇಂಪಾರ್ಟೆಂಟ್. ಅದರಲ್ಲಿ 3 ಮತ್ತು 4 ಇಂಪಾರ್ಟೆಂಟ್ ಸೆಟ್ಟಿಂಗು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನೀವೇನು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಯಾಕಂದ್ರೆ ಈ ರೀತಿ ಹೆಚ್ಚಿನ ವಿಡಿಯೋ ಮಾಡ್ತಾ ಬಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಲೈಕ್ ಮಾಡಿ. ಜೊತೆಗೆ ನೀವು ಯಾವ ಸಿಮ್ ಅನ್ನು ಯೂಸ್ ಮಾಡ್ತಿದ್ರೆ, ಎಷ್ಟು ಡಾಟಾ ಇದೆ ನಿಮ್ದು, 1.5 GB ಡಾಟಾ ಆದ್ರೆ 1.5 GB ಅಂತ, 2 GB ಡಾಟಾ ಪರ್ ಡೇ ಆದ್ರೆ 2 GB ಡಾಟಾ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಮೊಬೈಲ್ ಯೂಸ್ ಮಾಡೋದು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ತುಂಬಾ ಮಂದಿ ಮೊಬೈಲ್ ಈ ರೀತಿಯಾಗಿ ಡಾಟಾ ಅವ್ರದ್ದು ಖಾಲಿ ಆಗ್ತಿರುತ್ತೆ, ಬಟ್ ಅವ್ರು ಯಾವ ಸೆಟ್ಟಿಂಗ್ ಮಾಡ್ಬೇಕಂತ ಗೊತ್ತಾಗಲ್ಲ. ನೀವು ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಒಂದೇ ಸೆಟ್ಟಿಂಗ್ ಆದ ನಂತರ 2ನೇ ಸೆಟ್ಟಿಂಗ್ ನೀವು ಇಲ್ಲಿ ಮ್ಯಾನುವಲ್ ಆಗಿ ಮಾಡಬೇಕಾಗುತ್ತೆ. ಒಂದೊಂದು ಅಪ್ಲಿಕೇಶನ್ ನೀವು ಮಾಡಬೇಕಾಗುತ್ತೆ. ಇದರಲ್ಲಿ ಯಾವ್ದು ಅಂತ ಹೇಳಿದ್ರೆ, ಸೊ ಯಾವ್ದೆಲ್ಲ ಅಪ್ಲಿಕೇಶನ್ ಡಾಟಾ ಬೇಕಾಗಿಲ್ಲ, ನೆಟ್ವರ್ಕ್ ಬೇಕಾಗಿಲ್ಲ, ಇಂಟರ್ನೆಟ್ ಅಂತ ಅಪ್ಲಿಕೇಶನ್ ಗಳನ್ನ ನೀವು ಇಂಟರ್ನೆಟ್ ಆಕ್ಸೆಸ್ ಅನ್ನು ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಉದಾಹರಣೆ ನೋಡಬಹುದು, ಇನ್ಶಾರ್ಟ್ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತೀನಿ. ಇನ್ಶಾರ್ಟ್ ಅಪ್ಲಿಕೇಶನ್ ಗೆ ಇಂಟರ್ನೆಟ್ ಬೇಕಾಗಿಲ್ಲ, ಇಂಟರ್ನೆಟ್ ಇಲ್ಲ ಕೂಡ ಯೂಸ್ ಮಾಡಬಹುದು. ಸೊ ಇಂಥ ಅಪ್ಲಿಕೇಶನ್ ನೀವು ಸೆಲೆಕ್ಟ್ ಮಾಡಬೇಕು. ಯಾವ್ದೆಲ್ಲ ಅಪ್ಲಿಕೇಶನ್ ಇಂಟರ್ನೆಟ್ ಅಗತ್ಯ ಇಲ್ಲ ಅಂತ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಐ ಬಟನ್ ಬರುತ್ತೆ, ಅಂದ್ರೆ ಆಪ್ ಇನ್ಫೋ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಆ ಡಾಟಾ ಯೂಸೇಜ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಡಿಸೇಬಲ್ ಮೊಬೈಲ್ ಡಾಟಾ, ಡಿಸೇಬಲ್ ವೈಫೈ ಇದೆ ಅಲ್ವಾ, ಎರಡರ ಕೂಡ ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಗೆ ಇಂಟರ್ನೆಟ್ ಸಪ್ಲೈ ಆಗಲ್ಲ ಅಂತ ಹೇಳಿದ್ರೆ ನಿಮ್ಮ 1 MB ಕೂಡ ಎಕ್ಸ್ಟ್ರಾ ಖಾಲಿ ಆಗಲ್ಲ. ಈ ರೀತಿಯಾಗಿ ನೀವು ಯಾವ್ದೆಲ್ಲ ಎಡಿಟಿಂಗ್ ಅಪ್ಲಿಕೇಶನ್ ಇರ್ಬೋದು, ಗ್ಯಾಲರಿ ಆಪ್ ಇರ್ಬೋದು, ಅಥವಾ ಯಾವ್ದೆಲ್ಲ ಅಪ್ಲಿಕೇಶನ್ ನಿಮಗೆ ಇಂಟರ್ನೆಟ್ ಅಗತ್ಯ ಇರಲ್ಲ ಅಂತ ಅಪ್ಲಿಕೇಶನ್ ಲಾಂಗ್ ಪ್ರೆಸ್ ಮಾಡಿ ಡಾಟಾ ಮತ್ತೆ ಇಂಟರ್ನೆಟ್ ಮತ್ತೆ ವೈಫೈ ಅನ್ನು ಇಲ್ಲಿ ಡಿಸೇಬಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಸೊ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಾಟಾ ವೇಸ್ಟ್ ಆಗಲ್ಲ, ಸೇವ್ ಆಗುತ್ತೆ. ಇದು 2 ಸೆಟ್ಟಿಂಗ್. ಇನ್ನು 3 ಮತ್ತು 4ನೇ ಸೆಟ್ಟಿಂಗ್ ಇಂಪಾರ್ಟೆಂಟ್ ಆಗಿ ನೀವು ಮಾಡಲೇಬೇಕಾಗುತ್ತೆ. ಇನ್ನು 3ನೇ ಸೆಟ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಫೋನ್ ಅಲ್ಲಿ ನೀವು ಪ್ಲೇ ಸ್ಟೋರಿಗೆ ಹೋಗ್ಬೇಕಾಗುತ್ತೆ. ಪ್ಲೇ ಸ್ಟೋರಿಗೆ ಹೋಗಿ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದೆ, ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದು ಆಟೋ ಅಪ್ಡೇಟ್ ಆಪ್ಸ್ ಅಂತ ಇದೆ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಾಗ ಅಪ್ಡೇಟ್ ಆಲ್ ಆಪ್ಸ್ ಓವರ್ ವೈಫೈ ಆರ್ ಮೊಬೈಲ್ ಡಾಟಾ ಅಂತ ನಿಮ್ದು ಇಲ್ಲಿ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಇದನ್ನ ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಡಾಟಾ ಖಾಲಿ ಆಗ್ತಿರುತ್ತೆ. ತುಂಬಾ ಮಂದಿಯ ಡಾಟಾ ಬೇಗನೆ ಖಾಲಿ ಆಗೋಕೆ ಮೇನ್ ಕಾರಣ ಇದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಡೈಲಿ ಏನಾಗುತ್ತೆ, ತುಂಬಾ ಅಪ್ಲಿಕೇಶನ್ ಅಪ್ಡೇಟ್ ಬರ್ತಿರುತ್ತೆ, ಇದು ಆನ್ ಇರುತ್ತೆ.
ಇದರಿಂದ ಏನಾಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಸೊ ಡೈಲಿ ಈ ರೀತಿಯಾಗಿ ಅಪ್ಡೇಟ್ ಆಗ್ತಿರೋದ್ರಿಂದ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕಂದ್ರೆ ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ಏನಾಗುತ್ತೆ ಯಾವುದೇ ಅಪ್ಲಿಕೇಶನ್ ಅಪ್ಡೇಟ್ ಬಂದ್ರು ಕೂಡ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಟೋ ಅಪ್ಡೇಟ್ ಆಗಲ್ಲ, ನೀವು ಮ್ಯಾನುವಲ್ ಆಗಿ ಮಾಡಬೇಕಾಗುತ್ತೆ. ಬಟ್ ಇದು ನಿಮ್ಮ ಡಾಟಾ ಸೇವ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್, ಇದನ್ನ ಯಾರು ಕೂಡ ಮಿಸ್ ಮಾಡ್ಬೇಡಿ. ಇದನ್ನ 4ನೇ ಸೆಟ್ಟಿಂಗ್, ಇದು ಕೂಡ ಇಂಪಾರ್ಟೆಂಟ್. ಅದನ್ನ ಮಾಡ್ಬೇಕಂದ್ರೆ ನೀವು ಇಲ್ಲಿ ಸೆಟ್ಟಿಂಗ್ ಹೋಗ್ಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡಿ ಡಾಟಾ ಸೇವಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನೋಡಬಹುದು ಇಲ್ಲಿ ಡಾಟಾ ಸೇವಿಂಗ್ ಅಂತ ಬಂತು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಡಾಟಾ ಸೇವಿಂಗ್ ಇಲ್ಲಿ ಆಫ್ ಇರುತ್ತೆ, ಇದನ್ನ ಇಲ್ಲಿ ಆನ್ ಮಾಡ್ಕೊಳ್ಳಿ. ಏನಕ್ಕೆ ಆನ್ ಮಾಡ್ಬೇಕಂದ್ರೆ ನೋಡಬಹುದು ನಾನು ಇವಾಗ ಟರ್ನ್ ಆನ್ ಮಾಡಿದೆ. ಸೊ ಯಾವ್ದೆಲ್ಲ ಹಿಡನ್ ಆಗಿ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀವಿ ನಮ್ಮ ಡಾಟಾವನ್ನ, ಜೊತೆಗೆ ಅನ್ನೆಸರಿ ಆಗಿ ಎಲ್ಲೆಲ್ಲ ನಮ್ಮ ಡಾಟಾ ವೇಸ್ಟ್ ಆಗ್ತಿದೆ ಎಲ್ಲವನ್ನ ಇದು ಸ್ಟಾಪ್ ಮಾಡುತ್ತೆ, ಅಂದ್ರೆ ರಿಸ್ಟ್ರಿಕ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ಡಾಟಾ ಸೇವ್ ಆಗುತ್ತೆ. ಈ 4 ಸೆಟ್ಟಿಂಗ್ ನೀವು ಮಾಡದೆ ಹೋದ್ರೆ ನಿಮ್ಮ ಸಿಮ್ ಯಾವುದೇ ಇರ್ಬೋದು, ಯಾವುದೇ ಮೊಬೈಲ್ ಇರ್ಬೋದು, ಸೊ ನೋಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಬರುತ್ತೆ. ನೀವು ಎಷ್ಟು ಖಾಲಿ ಮಾಡ್ತೀರಿ ಡಾಟಾ ಅಷ್ಟು ಮಾತ್ರ ಖಾಲಿ ಆಗುತ್ತೆ. ಅನ್ನೆಸರಿ ಆಗಿ 1 MB ಕೂಡ ಡಾಟಾ ಖಾಲಿ ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬರು 4 ಸೆಟ್ಟಿಂಗ್ ಅನ್ನು ಇವಾಗಲೇ ಮಾಡ್ಕೊಳ್ಳಿ. ಯೂಸ್ಫುಲ್ ಅನ್ಸಿರಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ಮೊಬೈಲ್ ಯೂಸ್ ಮಾಡಿ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಜೊತೆಗೆ ನಿಮ್ಮ ಫೋನಲ್ಲಿ ಬ್ಯಾಟರಿ ಬೇಗನೆ ಖಾಲಿ ಆಗ್ತಿದ್ರೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಬ್ಯಾಟರಿ ಬೇಗ ಖಾಲಿ ಆಗ್ತಿದ್ರೆ ಏನ್ ಸೆಟ್ಟಿಂಗ್ ಮಾಡ್ಬೇಕಂತ. ಈ ವಿಡಿಯೋ ನೋಡಿ ನಿಮ್ಮ ಬ್ಯಾಟರಿ ಸೇವ್ ಆಗುತ್ತೆ.